ಈಗ ನೀವು ಪಾಪ್ಯುಲಾರಿಟಿ ತಂದಿದ್ದು ಲೈಕ್ ಎದೆ ತುಂಬಿ ಹಾಡುವೆನಲ್ಲಿ. ಸೊ ಎದೆ ತುಂಬಿ ಹಾಡುವೆನ ಜರ್ನಿ ಬಗ್ಗೆ ಹೇಳೋದಾದ್ರೆ, ಸೊ ಅಲ್ಲಿನ ಪ್ರೋಸೆಸ್ ಹೇಗಿತ್ತು, ನೀವು ಹೇಗೆ ಸೆಲೆಕ್ಟ್ ಆದ್ರಿ, ಅದ್ರ ಬಗ್ಗೆ ಏನಾದ್ರು ಹೇಳೋದಾಗುತ್ತಾ? ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನೇಲಿ ಒಂದು ಕ್ಯಾಸೆಟ್ ರೆಕಾರ್ಡ್ ಮಾಡಿ ನಾವು ಹಾಡ್ತಾ ಇರೋದು ಅವ್ರಿಗೆ ಕಳಿಸ್ಬೇಕಿತ್ತು. ಅವ್ರು ಅದನ್ನು ಕೇಳಿ ಸೆಲೆಕ್ಟ್ ಆದರೆ ಒಂದು ಲೆಟರ್ ಬರ್ತಿತ್ತು ಅಥವಾ ಫೋನ್ ಬರ್ತಿತ್ತು. ಆ್ಯಂಡ್ ದೆನ್ ಒಂದು ಆಡಿಷನ್ ಎಲ್ಲಿ ಶಿವಮೊಗ್ಗದಲ್ಲೂ ನಾನು ಶಿವಮೊಗ್ಗದಲ್ಲಿ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ಆಡಿಷನ್ ಕೊಟ್ಟು ಆಮೇಲೆ ಸೆಲೆಕ್ಟ್, ಬಿಕಾಸ್ ಆ ಟೈಮಲ್ಲೆಲ್ಲ ಅದ್ರ ಪ್ರೊಸೆಸ್ ನಮಗೆ ಸಿರ್ಸಿ ತನಕ ರೀಚ್ ಆಗೋದು ವಾಸ್ ವೆರಿ ಡಿಫಿಕಲ್ಟ್. ಸೊ ನಾವು ಹೆಂಗೆಂಗೋ ಲೈಕ್ ಸ್ವಲ್ಪ ಬೆಂಗಳೂರಲ್ಲಿ ಯಾರು ರಿಲೇಟಿವ್ಸ್ ಇದ್ರು, ನನ್ನ ಚಿಕ್ಕಮ್ಮ ಎಲ್ಲ ಅವ್ರ ಹತ್ರ ಏನೇನೋ ಮಾತಾಡಿ ಅರೇಂಜ್ ಮಾಡಿಸಿ ಐ ಗಾಟ್ ಸೆಲೆಕ್ಟೆಡ್. ಅದು ಕಾಲ್ ಬಂದಾಗ ಲೈಕ್ ಹಳ್ಳಿಗಳ ಕತೆ ನಿಮ್ಗೆ ಗೊತ್ತಿರುವ, ಅಲ್ಲಿ ಕರೆಂಟ್ ಇರಲ್ಲ, ಫೋನ್ ಸರಿ ಇರಲ್ಲ. ಆ್ಯಕ್ಚುಲಿ ಫೋನ್ ಸರಿ ಇರಲಿಲ್ಲ. ಅವ್ರು ಫೋನ್ ಮಾಡಿದಾಗ ದೇ ಸೈಡ್ ಲೈಕ್ ಒಂದು 5ರಿಂದ 7 ಸಲ ಫೋನ್ ಮಾಡಿ ಅವ್ರು ಆಮೇಲೆ ಇವ್ರಿಗೆ ರೀಚ್ ಆಗಲ್ಲ ಅಂತ ದೇ ಸ್ಟಾಪ್ಡ್ ಇಟ್. ಲೈಕ್ ಲಾಸ್ಟ್ ಒಂದು ಫೋನ್ ಬಂದಾಗ ಫೈನಲಿ ವಿ ಗಾಟ್ ಆ ಕಾಲ್ ಇದ್ದಾಗ ದೇ ಲೈಕ್, ಅಂದರೆ ಬಿಕಾಸ್ ರೀಚ್ ಆಗಿಲ್ಲ ಅಂದ್ರೆ ದೇ ವಿಲ್ ಫೈಂಡ್ ಸಮ್ ಅದರ್ ರಿಪ್ಲೇಸ್ಮೆಂಟ್ ಎನಿವೇಸ್. ಇಟ್ ವಾಸ್ ಎ ಲಕ್ಕಿ ಕಾಲ್ ಫಾರ್ ಯು. ಇಟ್ ವಾಸ್ ವೆರಿ ಲಕ್ಕಿ. ಕೋಇನ್ಸಿಡೆಂಟ್ಲಿ ಐ ಗಾಟ್ ದ ಕಾಲ್. ಆಮೇಲೆ ಇಟ್ ವಾಸ್ ಬೆಂಗಳೂರಿಗೆ ಬರೋದೇ ವಾಸ್ ಅ ಬಿಗ್ ಥಿಂಗ್ ಆವಾಗ. ಆ್ಯಂಡ್ ಅದರಲ್ಲೂ ಅಷ್ಟು ದೊಡ್ಡ ಸ್ಟೇಜು, SPB ಅವ್ರ ಎದುರುಗಡೆ ಹಾಡೋದು, ಇಟ್ ವಾಸ್ ಆವಾಗ ಐ ಥಿಂಕ್ ಥ್ಯಾಂಕ್ಫುಲಿ ಚಿಕ್ಕವನ್ ಇರೋದ್ರಿಂದ ನನಗೆ ಈ ಭಯ ಗಿಯ ಅದೆಲ್ಲ ಗೊತ್ತಿರಲಿಲ್ಲ. ಇಟ್ಸ್ ಜಸ್ಟ್ ಲೈಕ್ ಸ್ಟೇಜಲ್ಲಿ ಅಮ್ಮ ಸ್ಟೇಜಲ್ಲಿ ಹೋಗಿ ಈ ಹಾಡು ಹೇಳು ಅಂದರೆ ಹೋಗಿ ನಿಂತ್ಕೊಂಡು ಹಾಡು ಹೇಳಿ ಬರ್ತೀನಿ ನಾನು. ದಟ್ ವಾಸ್ ದ ಹೋಲ್ ಮೈಂಡ್ ಸೆಟ್. ಫಸ್ಟ್ ಎಪಿಸೋಡ್ ಆದ ನಂತರ ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಅಂತ ಐ ರೀಚ್ ಫೈನಲ್ಸಲ್ಲಿ ಹೋಗಿ ರನ್ನರ್ ಅಪ್ ಆಗಿದ್ದು ವಾಸ್ ನಾಟ್ ಎಟ್ ಆಲ್. ಆ ಮೂಮೆಂಟ್ ಹೆಂಗಿತ್ತು ಸರ್, ಎಕ್ಸ್ಪ್ಲೇನ್ ಮಾಡ್ಬೋದಾ? ಇಟ್ಸ್ ಕ್ರೇಜಿ. ಬಿಕಾಸ್ ಇಟ್ ವಿಲ್ ಬಿ ಫುಲ್ ಆಫ್ ಟಿಯರ್ಸ್, ಬಿಕಾಸ್ ಅದು ನಿಮ್ಮ ಫಸ್ಟ್ ಅಚೀವ್ಮೆಂಟ್ ಬೇರೆ, ತಾಯಿಗೋಸ್ಕರ ಮಾಡಿರುವಂಥದ್ದು. ಇಟ್ಸ್ ಅಂದರೆ ಫಸ್ಟ್ ಎಪಿಸೋಡ್ ನಾನು ಆ್ಯಕ್ಚುಲಿ ಅವಾಗ ನಂಗೆ ಅದ್ರದ್ದು ವ್ಯಾಲ್ಯೂ ಅಷ್ಟು ಗೊತ್ತಿರಲಿಲ್ಲ. ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಮೂಮೆಂಟಲ್ಲಿ ನಂಗೆ ದೊಡ್ಡ ಸ್ಟೇಜಲ್ಲಿ ಹಾಡಕ್ಕೆ ಸಿಗ್ತಾ ಇದೆ ಅನ್ನೋದೇ ಐ ವಾಸ್ ವೆರಿ ಹ್ಯಾಪಿ ವಿತ್ ಇಟ್. ಬಟ್ ನಾನು ಈಗ ರೀಸೆಂಟ್ ಟೈಮ್ಸಲ್ಲಿ ಕ್ಲಿಪ್ಸ್ ನಾನು ನೋಡಿದಾಗ, ಸೊ ನಾನು ನೋಡ್ತಾ ಇರುವಾಗ ಅವತ್ತು ಫಸ್ಟ್ ಎಪಿಸೋಡ್ ನಾನು ಹಾಡಿದಾಗ SPB ಸರ್ ಕಮೆಂಟ್ಸಲ್ಲಿ ಎಂಡಲ್ಲಿ ಅವ್ರು ಆ ಸಾಂಗ್, ನಾನು ಒಬ್ಬನೇ ಸಾಂಗ್ ಹಾಡಿದ್ದೆ ಮಂಜುನಾಥ ಮೂವಿದು. ಅವ್ರು ಅದು ನೋಡ್ಬಿಟ್ಟು ಅವ್ರು ನಂಗೆ ಕೈ ಮುಗಿದು, ಅದು ನಿಂಗಲ್ಲ, ನೀನು ಚಿಕ್ಕವನು, ಬಟ್ ನಿನ್ನಲ್ಲಿರೋ ಸರಸ್ವತಿ ನಾನು ಕೈ ಮುಗಿತಾರೆ ಅಂತಂದ್ರು. ಅವಾಗ ನಾನು ಥ್ಯಾಂಕ್ ಯು ಸರ್ ಅಂತ ಹೇಳಿ. ಬಟ್ ನಾನು ಈಗ ಮೊನ್ನೆ ನೋಡುವಾಗ ಈಗ ಹ್ಯಾಡ್ ಗೂಸ್ ಲೈಕ್ SPB ಸರ್ ಸೇಸ್, ಬಿಕಾಸ್ ತುಂಬ ಎಪಿಸೋಡ್ಸ್ ಮಾಡಿದ್ದೀನಿ ಆ ಶೋದಲ್ಲಿ. ಆ್ಯಂಡ್ ಎವ್ರಿ ಟೈಮ್ ವಾಟ್ ಎವರ್ ಪಾಸಿಟಿವ್ ಕಮೆಂಟ್ಸ್ ಅವ್ರು ಏನೇ ಅಥವಾ ನೆಗೆಟಿವ್ ಲೈಕ್ ಕರೆಕ್ಷನ್ಸ್ ಇದ್ದರೂ ಕೂಡ ಅವ್ರ ಮಕ್ಕಳ ಹತ್ರ ತುಂಬ ಚೆನ್ನಾಗೇ ಹೇಳ್ತಿದ್ರು, ತುಂಬ ಕಮ್ಮಿ ಕರೆಕ್ಷನ್ಸ್ ಹೇಳ್ತಿದ್ರು. ಬಟ್ ಪಾಸಿಟಿವ್ ಹೇಳಿರೋದು ಈಗ ನೋಡಿದಾಗ ಇಟ್ಸ್ ಲೈಕ್ ಕಾನ್ಫಿಡೆನ್ಸ್. ಅಂದರೆ ಎನಿ ಟೈಮ್ ನಮ್ಮಲ್ಲಿ ಡೌಟ್ ಬಂದರೆ ಐ ಜಸ್ಟ್ ಗೋ ಅಂಡ್ ಚೆಕ್ ದ ಕ್ಲಿಪ್. SPB ಅವ್ರನ್ನೇ ಚೆನ್ನಾಗಿ ಆಡ್ತೇನೆ ಅಂತ ಹೇಳಿದ್ರೆ ಇನ್ಮೇಲೆ ಅವ್ರು ಹೇಳಿದ್ಮೇಲೆ ಆಗೋಯ್ತಲ್ಲ. ಅದಕ್ಕೆ ದಟ್ ಇಸ್ ರಿಯಲಿ, ಅದೆಲ್ಲ ಮೈ ಟ್ರೆಷರ್. ಅದೆಲ್ಲ ಕ್ಲಿಪ್ಸ್ ಈಗ ನೋಡಿದಾಗ ಐ ಗೆಟ್ ಅದ್ರದ್ದು ವೇಟ್ ಏನಂತ ಗೊತ್ತಾಗುತ್ತೆ. ಆ್ಯಂಡ್ ಅದರಲ್ಲಿ ಐ ಕುಡ್ ಸಿ ಆಡಿಯನ್ಸ್ ಎಲ್ಲ, ನನ್ನ ಅಪ್ಪ ಅಮ್ಮ ಕೂತ್ಕೊಂಡಿದ್ರು, ಅವ್ರದ್ದು ಎಕ್ಸ್ಪ್ರೆಷನ್ ಏನೋ, ದಟ್ಸ್ ಮೂಮೆಂಟ್ ಟು ಚೆರಿಶ್. ನಮಗೆ ಯಾವ್ದಾದ್ರು ಒಂದು ಇಮೇಜ್ ತೋರಿಸ್ಬೋದಾ? ನಮಗೂ ನಿಮ್ಮ ತಾಯಿ ನೋಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಲೆಟ್ ಇಟ್ ಬಿ ವೆರಿ ಚೈಲ್ಡ್ಹುಡ್ ಫೋಟೋ. ಚೈಲ್ಡ್ಹುಡ್ ಫೋಟೋ? ಓಕೆ, one photo here. This is my mom, Sudhanta. Yes, very nice. ಸೊ ನಂದು ಮೇಜರ್ ನನ್ನ ಸಿಂಗಿಂಗ್ ಇರ್ಬೋದು. ತುಂಬ ಜನ ನಾನು ಅಮ್ಮನಂಗೆ ಕಾಣ್ತೀನಿ ಅಂತ ಕೂಡ ಹೇಳ್ತಾರೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹರ್.